ಹಾಯ್ ಎಲ್ರಿಗೂ, ಹೇಗಿದ್ದೀರಿ? ನೋಡಿ, ನಮ್ಮ ಫ್ರಿಡ್ಜ್ ನೋಡಲಿಕ್ಕೆ ಚೆಂದ ಕಾಣ್ತದೆ ಹೊರಗಿಂದ. ಎಲ್ಲ ಮ್ಯಾಗ್ನೆಟ್ ಎಲ್ಲ ಹಾಕಿದ್ದೇನೆ. ಮಲೇಷ್ಯಾ, ಥೈಲ್ಯಾಂಡ್, ಕೆನಡಾ, ದುಬೈದೆಲ್ಲ ಉಂಟು. ಅಂದರೆ ನಾವು ದುಬೈಯಲ್ಲೇ ಇದ್ದದ್ದಲ್ವ, ಮತ್ತು 1-2 ಗಂಟೆಗೆ ಹೋಗಿ ಬಂದೆವು ಕೆನಡಾ ಮತ್ತು ಮಲೇಷ್ಯಾಗೆ. ಥೈಲ್ಯಾಂಡಿಗೆ ನಮ್ಮ ಮಗ ಹೋದದ್ದು. ಮಲೇಷ್ಯಾಗೂ ಕೂಡ ಅವರು ಬಂದಿದ್ದಾರೆ ಮಕ್ಕಳು. ಮತ್ತು ಅದೇ ದುಬೈಯಲ್ಲಿ ಇದ್ದದ್ದಲ್ವ, ತುಂಬ ವರ್ಷ ದುಬೈಯಲ್ಲಿದ್ದೆವು. ಹಾಗಾಗಿ ಎಲ್ಲ ಕಂಟ್ರೀಸ್ದೆಲ್ಲ ಉಂಟು. ಮತ್ತು ಕೆಲವೆಲ್ಲ ನಮ್ಮ ಹಸ್ಬೆಂಡಿಗೆ ಆಫೀಸಲ್ಲಿ ಹೋದವರೆಲ್ಲ, ಬೇರೆ ಕಂಟ್ರಿಗೆ ಹೋದವರೆಲ್ಲ ಕೊಡ್ತಾಯಿದ್ರು, ಅದೆಲ್ಲ ಉಂಟು ಸ್ವಲ್ಪ. ನೋಡಿ, ಹೊರಗಡೆ ಒಳ್ಳೆಯದು ಕಾಣ್ತದೆ. ಹೊರಗಡೆ ನೋಡಿ ಎಂಥ ಪ್ರಾಬ್ಲಮ್ ನೋಡಿ, ನೀರು ಬರ್ತದೆ. ತುಂಬ ದಿನದಿಂದ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನೋಡಿ. ಫ್ರಿಡ್ಜ್ನೊಳಗೆ ಅಲ್ಲಿ ನೀರು ಬರೋದು, ಮೇಲಿಂದ ಬೀಳ್ತದೆ ಅದು ನೀರು. ಏನಾದರೂ ಪಾತ್ರೆ ಇಟ್ಟರೆ ಉಂಟಲ್ಲ, ಅದರ ಮೇಲೆಗೆ ಬೀಳ್ತದೆ. ಕೆಳಗೆ ಕೂಡ ಅಷ್ಟು ನೀರು ಬಂದಿದೆ ನೋಡಿ. ಈಗ ತೆಗಿತೇನೆ ನೋಡಿ. ಒಂದು ದಿನಕ್ಕೆ 2 ದಿನಕ್ಕೆ ತೆಗಿತಾ ಇರಬೇಕು ನೀರು ಇದರಲ್ಲಿ. ಅದು ರಿಪೇರಿಯವರು ಬರ್ತೇನೆ ಅಂತ ಹೇಳಿದ್ದಾರೆ. ಅದೇ ಅವರು ನಾಳೆ ಬರೋದಾದರೆ ಇವತ್ತು ನಮ್ಮದು ಫ್ರಿಡ್ಜೆಲ್ಲ ಬಂದ್ ಮಾಡಿ ಇಡಬೇಕು. ಬಂದ್ ಮಾಡಿ ಡೋರೆಲ್ಲ ಓಪನ್ ಮಾಡಿ ಇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನೀಗ ಇದು ನೀರನ್ನು ತೆಗೆದು, ಮತ್ತು ಅದು ಫ್ರೀಜರ್ನಲ್ಲಿ ಏನಿರಲಿಲ್ಲ, ಇದು ಸಾಮಾನೆಲ್ಲ ಈಗ ಇಟ್ಟಿದ್ದೇನೆ ಅಲ್ಲಿ, ಸ್ವಲ್ಪ ಕೂಲಾಗಿರಲಿ ಅಂತ. ಇದು ಫ್ರಿಡ್ಜ್ ಮಾತ್ರ ಬಂದ್ ಮಾಡಿದ್ದೇನೆ ನೋಡಿ. ಎಷ್ಟು ನೀರು ಸಿಕ್ಕಿದೆ ನೋಡಿ. ಒಂದು ದಿನಕ್ಕೆ 2 ದಿನಕ್ಕೆ ಇಷ್ಟೆಷ್ಟು ನೀರು ತೆಗೆದ ಕೆಲಸ ಆಗ್ತದೆ. ಮತ್ತು ಈಗ ಫ್ರಿಡ್ಜ್ ಬಂದ್ ಮಾಡಿದ್ದೇನೆ. ಅದರ ಒಳಗಿದ್ದ ಸಾಮಾನೆಲ್ಲ ಅಲ್ಲಿ ಇಟ್ಟಿದ್ದೇನೆ, ಸ್ವಲ್ಪ ಕೂಲ್ ಇರ್ತದಲ್ಲ ಅದಕ್ಕಾಗಿ. ಫ್ರಿಡ್ಜಿನ ಒಳಗೆ ಒಂದು ಪ್ರಾಬ್ಲಮ್ ಆದರೆ, ಒಂದು ಫ್ರಿಡ್ಜಿನ ಹಿಂದ್ಗಡೆ ಒಂದು ಪ್ರಾಬ್ಲಮ್ ನೋಡಿ. ಇದು ತುಂಬ ವರ್ಷದಿಂದ ಉಂಟು ನಮಗೆ. ಅಂದರೆ ದುಬೈಯಲ್ಲೇ ಸ್ಟಾರ್ಟ್ ಆಗಿದೆ. ದುಬೈಯಲ್ಲಿ ನಾವು ಒಂದು ಸಲ ಮನೆ ಶಿಫ್ಟ್ ಮಾಡುವಾಗ ಅವನು ಪಿಕಪ್ಪಿನವನು ತುಂಬ ಅರ್ಜೆಂಟ್ ಮಾಡ್ತಿದ್ದ. ಅವನು ಒಂದು ಪಾರ್ಟ್ ಏನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಶಿಫ್ಟ್ ಮಾಡುವಾಗ ಒಂದು ಪಾರ್ಟೇ ಇಲ್ಲ ಫ್ರಿಡ್ಜಿನದ್ದು. ಮತ್ತು ರಿಪೇರಿಯವರನ್ನು ಕರೆಸಿದಾಗ ಅವರು ಒಂದು ಬಾಕ್ಸ್ ಇಟ್ಟು ಹೋಗಿದ್ದಾರೆ. ಆ ಬಾಕ್ಸ್ನಲ್ಲಿ ನೀರು ಫುಲ್ಲಾದರೆ ಅದನ್ನು ಕೂಡ ತೆಗಿತಾ ಇರಬೇಕು. ಒಂಜಿ ಜಗ್ ಬಸರ್ ಬರೇ, ಜಗ್ ಬತ್ತಲ್ಲಿ ಒಂಜಿ ಜಗ್ ಬಸರ್ ಬರ. ಅದಕ್ಕೆ ನೋಡಿ, ನಾನು ಈ ಕವರನ್ನು ಅದು ಕ್ಲೋಸ್ ಮಾಡೋದಿಲ್ಲ, ಒಂದು ಸೈಡಲ್ಲಿ ಇಟ್ಟು ಬಿಡ್ತೇನೆ. ಗಡಿ ಓಪನ್ ಮಾಡಬೇಕಲ್ಲ, ಸ್ಕ್ರೂ ಎಲ್ಲ ತೆಗಿಬೇಕು, ತುಂಬ ಟೈಮ್ ತಾಗ್ತದೆ. ಅದಕ್ಕಾಗಿ ಅದು ನಾನು ಫಿಕ್ಸ್ ಮಾಡೋದಿಲ್ಲ. ನೋಡಿ, ಫುಲ್ಲಾಗಿದೆ ನೋಡಿ. ಸ್ವಲ್ಪ ದಿನ ಆದರೆ ಅದು ಕೆಳಗೆ ಬೀಳ್ತದೆ. ಅದಕ್ಕೆ ಒಂದು 20-30 ದಿನಕ್ಕೆ ನೋಡ್ತಾ ಇರಬೇಕು. ನೋಡಿ, ಎಷ್ಟೆಷ್ಟು ನೀರು ಬರ್ತದೆ ನೋಡಿ. ಅದನ್ನು ತೆಗಿತಾ ಇರಬೇಕು ನೋಡಿ. ಇದೇ ಕೆಲಸ ತಿಂಗಳಿಗೊಮ್ಮೆ, 20-30 ದಿನಕ್ಕೊಮ್ಮೆ ಇದೇ ಕೆಲಸ. ಒಮ್ಮೆ ಆಚೆ ಇಡೋದು, ಒಮ್ಮೆ ಈಚೆ ಇಡೋದು. ಈಗ ಒಂದು ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನದಲ್ಲಿ ಈಗ ಎಲ್ಲ ಇದು ತೆಗಿತಾ ಇದ್ದೇನೆ ನಾನು. ಫ್ರಿಡ್ಜಲ್ಲಿದ್ದ ಎಲ್ಲ ಸಾಮಾನು ತೆಗೆದು ಹೊರಗಿಟ್ಟು ಸ್ವಲ್ಪ ಕ್ಲೀನ್ ಮಾಡಬೇಕಂತ ಇದ್ದೇನೆ. ಕ್ಲೀನ್ ಮಾಡಿ ಮತ್ತೆ ಡೋರ್ ಓಪನ್ ಇಟ್ಟು ಬಿಡೋದು. ಈಗ ನಾನು ಫ್ರಿಡ್ಜಲ್ಲಿದ್ದ ಎಲ್ಲ ಸಾಮಾನು ತೆಗೆದೆ ನೋಡಿ, ಇದಕ್ಕೆ ಹಾಕಿದೆ. ಮತ್ತು ಈಗ ಎಲ್ಲ ಫ್ರಿಡ್ಜ್ ಓಪನ್ ಇಟ್ಟು ಬಿಡ್ತೇನೆ. ಈಗ ಫ್ರೀಜರ್ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು. ಎಲ್ಲ ಮೀನೆಲ್ಲ ಖಾಲಿಯಾಗಿದೆ. ಈಗ ಅದು ಸ್ವಲ್ಪ ಪ್ಲಾಸ್ಟಿಕ್ ಹಾಕ್ತೇನೆ ನಾನು ಮೀನಿಗೆ. ಅಡಿಗೊಂದು ಪ್ಲಾಸ್ಟಿಕ್ ಹಾಕೋದು. ಈಗ ಅದೇ ಸ್ವಲ್ಪ ಇದು ಕ್ಲೀನ್ ಮಾಡಿ ಮತ್ತೆ ಡೋರೆಲ್ಲ ಓಪನ್ ಇಟ್ಟು ಬಿಡಬೇಕು. ನಾವು ಬೆಳಿಗ್ಗೆನೇ ಫ್ರಿಡ್ಜ್ ಆಫ್ ಮಾಡಿದ್ದೇವೆ, ಅದರ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೇವೆ. ಈಗ ನೀರು ಬೀಳ್ತಾ ಉಂಟು ನೋಡಿ, ಎಲ್ಲ ಐಸ್ ಇದ್ದದೆಲ್ಲ ಕರಗಿ ನೀರು ಬೀಳ್ತಾ ಉಂಟು. ಅದನ್ನೀಗ ತೆಗಿತಾ ಇದ್ದೇನೆ. ಈತ ನೀರು ಕೊಡ್ತಾನೆ, ಈತ ನೀರು ಕೊಡ್ತಾನೆ. ಇತ್ತೆಲ್ಲ ಹೊಡೆದಿರ್ತಾನೆ, ಮುಖ ನೆಟ್ಟು ಬರುತ್ತಾನೆ. ಈಗ ಫ್ರಿಡ್ಜೆಲ್ಲ ಕ್ಲೀನ್ ಆಯಿತು. ಮತ್ತು ಬೆಳಿಗ್ಗೆನೇ ಸ್ವಿಚ್ ಆಫ್ ಮಾಡಿದ್ದೇವೆ ಅಲ್ವಾ. ಈಗ ಫ್ರಿಡ್ಜು ಡೋರೆಲ್ಲ ಓಪನ್ ಇಡಬೇಕು. ನಾಳೆ ಬೆಳಿಗ್ಗೆ ಬೇಗ ಬರ್ತಾರೆ ಅಂತ ಹೇಳಿದ್ದಾರೆ ರಿಪೇರಿಗೆ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಬಂದು ರಿಪೇರ್ ಮಾಡ್ತಿದ್ದಾರೆ ನೋಡಿ. ಅದು ಯಾಕೆ ಬ್ಲಾಕ್ ಆಗೋದು ಅದು ನೋಡಬೇಕು, ಅದು ನೀರು ಎಲ್ಲ ಹೋದರೆ. ಈಗ ಅವರು ಒಳಗಿದ್ದ ಒಂದು ಪಾರ್ಟ್ ತೆಗಿತಾ ಇದ್ದಾರೆ. ಅದು ತೆಗೆದ ಮೇಲೆ ಅದು ನೀರು ಬಿಸಿ ಮಾಡಲಿಕ್ಕೆ ಹೇಳಿದರು. ನೀರು ಬಿಸಿ ಮಾಡಿ ಅದಕ್ಕೆ ಹಾಕ್ತಾರಂತೆ. ಅದು ಏನಾದರೂ ಐಸ್ ಏನಾದರೂ ಇದ್ದರೆ
ಕರಗಿ ಹೋಗಲಿ ಅಂತ. ನೀರು ಸಾಕು ಕುಡಿ. ಒಂದು ಬಟ್ಟೆ ಇಡ್ತೀಯ? ಅಲ್ಲಿ ಫ್ರೀಝರಲ್ಲಿ ಅದು ಪಾರ್ಸ್ ತೆಗ್ದ್ರಲ್ವ, ಅದರ ಒಳಗೆ ಬಿಸಿ ನೀರು ಹಾಕಿ ಹಿಂದ್ಗಡೆ ಹೀಗೆ ನೋಡಿ ಪೈಪಲ್ಲಿ ಇದು ಕ್ಲೀನ್ ಮಾಡ್ತಿದ್ದಾರೆ. ಮತ್ತು ಅಲ್ಲಿ ನೀರು ಹಾಕಿದರೆ ಈಚೆ ಕಡೆ ಬರ್ತದೆ ಅಲ್ವಾ, ಏನಾದರೂ ಬ್ಲಾಕೇಜ್ ಇದ್ದರೆ ಹೋಗ್ತದೆ. ಗ್ಲಾಸ್ ಕೊಡಲಿ. ಈಗ ಅಲ್ಲಿ ಫ್ರೀಝರಲ್ಲಿ ಒಂದು ಪಾರ್ಟ್ ತೆಗೆದು ಅದರ ಒಳಗೆ ಬಿಸಿ ನೀರು ಹಾಕಿದ್ರು, ಅದು ಹಿಂದ್ಗಡೆ ಇಲ್ಲಿ ಬರ್ತದೆ ನೋಡಿ, ಇಲ್ಲಿ ಬಂದು ಬೀಳ್ತದೆ. ಅಷ್ಟೇನು ಗಲೀಜಿರಲಿಲ್ಲ, ಆದರೆ ಯಾಕೆ ಅಷ್ಟು ಬ್ಲಾಕ್ ಆಗಿದೆ ಗೊತ್ತಿಲ್ಲ. ಒಂದು ಪೈಪ್ ಹೊಲ್ತಿದ್ದ ಪೈಪ್ ಕೊಣೋಡದ ಪೈಪ್ ಹಾಳು ಕಪ್ಪಾಡಿ ಬಿಡಿಯಲ್ಲ ನೀರಲ್ಲಿ ಬರೀ ದಿನ ಕವರ್ಗೆ ಫೋಟ್ಕೊಂಡಾಗ ಫಸ್ಟ್ ಬ್ಲ್ಯಾಕ್ ಬರ್ತನ ಅದೇ ಬ್ಲ್ಯಾಕ್ ಅವು ಕಮ್ಮಿ ಪಾಮಜ್ಜಿಲಕ್ಕ ಫುಲ್ ದುಪ್ಪು ಬ್ಲ್ಯಾಕ್ ಕಪ್ಪು ಕಪ್ಪರಲ್ಲಿ ನೋಡಿದ್ದು ಸೆಕೆಂಡ್ ಟೈಮ್ ನೀರು ಹಾಕೋದು, ಅಷ್ಟೊಂದು ಏನೂ ಇರಲಿಲ್ಲ ನೋಡಿ, ಕ್ಲೀನ್ ಬರ್ತಾ ಉಂಟು. ಈಗ ಫಸ್ಟ್ ಟೈಮಿಗೆ ಸ್ವಲ್ಪ ಕಪ್ಪು ಕಪ್ಪು ಬಂತು, ಮತ್ತು 2 ಸಲ ಹಾಕಿದ್ದು ಏನು ಅಷ್ಟೊಂದು ಏನು ಇರಲಿಲ್ಲ. ನೀರು ಬೋಡೇನಲ್ಲ ಒಂದು ಕ್ಲೀನ್ ಬರ್ತದೆ. ನೋಡಿ ಒಳಗಡೆ ಹೀಗೆ ಕಾಣ್ತದೆ, ಅದೊಂದು ಪಾರ್ಟ್ ತೆಗೆದ ಮೇಲೆ ಹೀಗೆ ಕಾಣ್ತದೆ ಫ್ರೀಝರ್. ಈಗ ಆಯಿತು ನೋಡಿ, ಈಗ ಅದು ಫ್ರೀಝರಲ್ಲಿ ತೆಗೆದ ಪಾರ್ಟ್ ಫಿಕ್ಸ್ ಮಾಡ್ತಿದ್ದಾರೆ. ಇನ್ನು ನೋಡಬೇಕು, ರಾತ್ರಿ ಇಲ್ಲದ್ರೆ ನಾಳೆ ನೋಡಬೇಕು ನೀರು ಬರ್ತದಾ ಏನಂತ ನೋಡಬೇಕು. ನೋಡಿ ಅದೇ ದಿನ ಇವರು ಬಂದದ್ದು ಬೆಳಿಗ್ಗೆ, ಬೇಗ ಬೆಳಿಗ್ಗೆ ಬಂದಿದ್ದಾರೆ. ಮಧ್ಯಾಹ್ನ ನೋಡುವಾಗ ಪುನಃ ನೀರು ಇಷ್ಟು ಬಂದಿದೆ ನೋಡಿ. ರಾತ್ರಿ ಕೂಡ ಬಂತು, ನೆಕ್ಸ್ಟ್ ಡೇ ಕೂಡ ಬಂತು, 2-3 ಸಲ ಬಂತು ನೀರು. ನಾವು ಎಣಿಸಿದೆ ಅದು ಫಸ್ಟ್ ದಿನ ಬರ್ಬೋದು, ಅದು ನೀರೆಲ್ಲ ಒಳಗೆ ಹಾಕಿದ್ದಾರಲ್ವ ಬಿಸಿ ನೀರು, ಅದು ಬರ್ಬೋದು ಅಂತ ಎಣಿಸಿದ್ದು. 1-2 ದಿನ ವೆಯ್ಟ್ ಮಾಡಿದೆವು, ಆದರೂ ಬರ್ತಾನೆ ಇತ್ತು. ಮತ್ತು ಅವರು ಕಾಲ್ ಮಾಡಿದಾಗ ನಾಳೆ ಬರ್ತೇನೆ ಅಂತ ಹೇಳಿದರು. ನಾಳೆ ನೋಡಬೇಕು ಇನ್ನು ಏನು ಮಾಡ್ತಾರೆ ಅಂತ ಬಂದು. ನೋಡಿ ಇಷ್ಟು ನೀರು ಬಂದಿತ್ತು ನೋಡಿ ಒಂದು ದಿನಕ್ಕೆ. ಮತ್ತು ನೆತ್ತೆ ಬೂರ ಉಂಟಲ್ಲಿ ಇಂಚ ಬೂರ್ದು ಐಸ್ಲ ಬತ್ತು ಕೆಲಸ ಎಲ್ಲ ನೆತ್ತೆ ಮೇಲೆ ಸೆಟ್ಟಿಂಗ್ ಬೂರ್ನ ಮಾರೆ ನಾಲ್ಕು ಬೂರೆ ಚಾನ್ಸ್ ಇತ್ತು. ಅವ್ನು ಬರೋದುಂಟು ಹೂವಲ್ಲಿ ಪುಷ್ರು ಬರೋದುಂಟು ಅವು ಅದು ಪೆರೆವು ಈ ಪಸ ಬೂರಿನ ತವೆ ಬೂರಿನ ದುಃಖ ಇಂಚಿಡು ಓಪನ್ ಹೋಗ್ತದ ಒಂದು ಚಿತ್ತ ಕಾಲ ಹೋಗ್ತಾನೆ. ಈಗ ನೋಡಿ ಮತ್ತೊಂದು ದಿನ ಬಂದು ಅದು ಫ್ರಿಜ್ಜಿನಲ್ಲಿ ಒಂದು ಪಾರ್ಟ್ ಉಂಟು ನೋಡಿ ಮೇಲ್ಗಡೆ, ಅಲ್ಲಿಂದ ನೀರು ಬರೋದಂತೆ. ಅದೊಂದು ತೆಗಿತಾ ಇದ್ದಾರೆ, ಆ ಪಾರ್ಟ್ ಒಂದು ತೆಗಿತಾ ಇದ್ದಾರೆ. ಇನ್ನು ನೋಡಬೇಕು ಅದು ತೆಗೆದ ಮೇಲೆ ಏನಾಗ್ತದೆ ಅಂತ ನೋಡಬೇಕು. ಅದು ತೆಗಿಲಿಕ್ಕೆ ತುಂಬ ಕಷ್ಟ ಆಯಿತು ಅವರಿಗೆ, ತುಂಬ ಟೈಮ್ ಹಿಡಿತು, ಬರ್ತಾನೆ ಇರಲಿಲ್ಲ ಅಂತೂ. ಮತ್ತು ತೆಗೆದ್ರು ಅವರು ಅದನ್ನು ಅಷ್ಟು ಫೋರ್ಸಲ್ಲಿ ತೆಗುವಾಗ ನಾನು ಎಣಿಸಿದೆ, ಇದು ಇನ್ನೂ ಅಷ್ಟು ಫೋರ್ಸ್ ಮಾಡಿ ತೆಗಿತಾರೆ, ಇನ್ನು ಫಿಕ್ಸ್ ಮಾಡಲಿಕ್ಕೆ ಆಗ್ತದೋ ಇಲ್ವಾ ಆಗೋದಿಲ್ಲ ಅನಿಸಿದೆ. ನಮಗೆ ಒಂದು ಹೊಸ್ತು ಏನು
ಫ್ರಿಜ್ ತಗೊಳ್ಬೇಕಾ, 30-40 ಸಾವಿರ ಇನ್ನೂ ಖರ್ಚಾಗ್ತದೆ ಅಂತ ಎಣಿಸ್ತಾ ಇದ್ದೇನೆ. ನೋಡಿ ಈಗ ತೆಗೆದ್ರು, ಇನ್ನು ಫಿಕ್ಸ್ ಮಾಡಲಿಕ್ಕೆ ಆಗ್ತದೆ ಇಲ್ವ ಅಂತ ಡೌಟು ಬರ್ತಾ ಉಂಟು ನನಗೆ. ಗಮಟೆ ಪಾರ್ದೆ ದುಂಬು ಓಪನ್ ಆತಲೆ ನೀರು ಕ್ಲೀನ್ ಬೈದುಂಟು ಇದೆ ಫ್ರೀಝರ್ ಬರ್ತಾನೆ ಆಯ್ತು ಐಟಿದೇ ಬರ್ಕೊಂಡೆ ಐಟಿದೇ ಬರ್ಕೊಂಡು ಮುತ್ತರದ್ದು ಜತ್ತಂ ಬರ್ಕೊಂಡು ಈಗ ನಾವು ಬರ್ರೆ ಬರ್ತದೆ. ಅಲ್ಲಿ ನೋಡಿ ಒಂದು ಕೆಂಪದ್ದು ಗಮ್ ಟೈಪ್ ಹಾಕಿದ್ದಾರಲ್ವ, ಪೈಪ್ ಥರ ಉಂಟಲ್ಲ, ಅದರಲ್ಲಿ ಬರೋದಂತೆ. ಅದಕ್ಕೆ ಇನ್ನೂ ಸ್ವಲ್ಪ ಗಮ್ ಟೇಪು ಸುತ್ತಿ ಈಗ ಫಿಕ್ಸ್ ಮಾಡ್ತಾರೆ. ಆಮೇಲೆ ನೋಡಬೇಕು ಏನಾಗ್ತದಂತ. ಆ ಪೈಪಿಗೆ ಸ್ವಲ್ಪ ಗಮ್ ಟೇಪು ಸುತ್ತಿ ಈಗ ಫಿಕ್ಸ್ ಮಾಡ್ತಿದ್ದಾರೆ. ತುಂಬ ಕಷ್ಟ ಆಯಿತು ಅವರಿಗೆ, ತುಂಬ ಹೊತ್ತು ಹಿಡಿತು, ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಎಣಿಸಿದೆ ಇದು ಆಗೋದಿಲ್ಲ ಅಂತ, ಹೊಸತಿ ಫ್ರಿಜ್ ತಗೊಳ್ಬೇಕಾಗ್ತದೆ ಅಂತ ಅನಿಸಿದ್ದೆ. ಅಂತೂ ಕಡೆಗೆ ಫಿಕ್ಸ್ ಮಾಡಿದರು. ಮಾಡಿ ಮತ್ತು ಅವರು ಹೋದ್ಮೇಲೆ ಆ ದಿನ ಮತ್ತೆ ನೀರು ಬರಲಿಲ್ಲ, ಆ ದಿನವೂ ಬರಲಿಲ್ಲ, ನೆಕ್ಸ್ಟ್ ಡೇನು ಕೂಡ ನೀರು ಬರಲಿಲ್ಲ, ಸ್ಟಾಪ್ ಆಗಿತ್ತು. ಅದೇ 2 ಸಲ ಕರೆಸಬೇಕಾಯಿತು. ನಿಮಗೆ ಕೂಡ ಈ ಪ್ರಾಬ್ಲಮ್ ಇದ್ದರೆ ನೋಡಿ, ಹೀಗೆ ರಿಪೇರಿ ಕರೆಸಿ ಸರಿ ಮಾಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.